ಹೈಕೋರ್ಟ್ ಪೀಠ ನ್ಯಾಯ ಕೊಡ್ಲಿಕ್ಕೆ ಜನರಿಗೆ ಬೇಕೇ ಬೇಕು. ವಕೀಲರು ಪ್ರತಿಯೊಂದು ವಕೀಲರ ಸಂಘದವರು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಬೇಕು. ಅನೇಕ ಸಮಸ್ಯೆಗಳು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿದೆ. ಈ ಪೀಠಗಳ ಅವಶ್ಯಕತೆಯನ್ನ ಮನಗಂಡು ಜನರ ಬಾಗಿಲಿಗೆ ಒಂದು ನ್ಯಾಯ ಒದಗಿಸುವ ವ್ಯವಸ್ಥೆ ಸೃಷ್ಟಿ ಆಗಬೇಕು ಅಂತ. ಕರಾವಳಿ ಕರ್ನಾಟಕದಲ್ಲಿ ಎಲ್ಲಿಯಾದ್ರೂ ಉಡುಪಿ ಅಥವಾ ಮಂಗಳೂರಲ್ಲಿ ಎಲ್ಲಿಯಾದ್ರೂ ಕೂಡ ಒಂದು ಹೈಕೋರ್ಟ್ನ ಒಂದು ಸಂಚಾರಿ ಪೀಠ ರಚನೆ ಆಗಬೇಕು ಅನ್ನೋದು ನಮ್ಮ ಕೂಗು ಅನೇಕ ವರ್ಷ ಅಂದ್ರೆ ಒಂದು 10-15 ವರ್ಷಗಳ ಹಿಂದೆಯೂ ಕೂಡ ಈ ಒಂದು ಕೂಗಿತ್ತು. ಇತ್ತೀಚಿನ ಒಂದು ನಮ್ಮ ಕಳೆದ 1 ವರ್ಷದಿಂದ ಮತ್ತೆ ಈ ಕೂಗು ಎದ್ದಿದೆ. ಕರಾವಳಿಯಲ್ಲಿ ಒಂದು ಹೈಕೋರ್ಟ್ ಪೀಠ ಆಗ್ಬೇಕಂತ ಇವತ್ತು ನಾವು ಸಭೆ ಮಾಡಿದ್ವಿ. ಸೊ ಹೈಕೋರ್ಟ್ ಪೀಠ ನ್ಯಾಯ ಕೊಡ್ಲಿಕ್ಕೆ ಜನರಿಗೆ ಬೇಕೇ ಬೇಕು. ಜನರು ಬೆಂಗಳೂರು ಅದೇ ರೀತಿ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ. ಅದೇ ರೀತಿ ಇನ್ನೊಂದು ಅಂಶ ನಾವು ನೋಡೋದಾದ್ರೆ ನಮ್ಮ ಕಾನೂನು ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಆಗಿರ್ಬೋದು, ಕಲಿಕೆ ಆಗಿರ್ಬೋದು ತುಂಬಾ ಅನುಕೂಲ ಆಗುತ್ತೆ. ಈ ಕರಾವಳಿ ಭಾಗದಲ್ಲಿರುವ ಹಲವಾರು ಕಾನೂನು ವಿದ್ಯಾರ್ಥಿಗಳು ಅದೇ ರೀತಿ ಹಲವಾರು 6 ಪ್ರಮುಖ ಕಾನೂನು ಕಾಲೇಜ್ ಈ ಭಾಗದಲ್ಲಿದೆ. ಸೊ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ. ಹೈಕೋರ್ಟ್ ಅಲ್ಲಿ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಅವ್ರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಸ್ಟೇ ಆಗ್ಲಿಕ್ಕೆಲ್ಲ ಕಷ್ಟ ಆಗ್ತಿದೆ. ಸೊ ಇಲ್ಲೊಂದು ಪೀಠ ಆದ್ರೆ ನಮ್ಮ ಕಾನೂನು ವಿದ್ಯಾರ್ಥಿಗಳಿಗೆ ಯಾವ ತರ ಒಂದು ಹೈಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ ಆಗುತ್ತೆ, ಮತ್ತೊಂದು ಹೈಕೋರ್ಟ್ ಅಡ್ವೊಕೇಟ್ ಆಫೀಸ್ ಅಲ್ಲಿ ಯಾವ ತರ ಡ್ರಾಫ್ಟಿಂಗ್ ಮಾಡಬೇಕು, ಅಲ್ಲಿ ಕ್ಲೈಂಟ್ಸ್ ಒಟ್ಟಿಗೆ ಯಾವ ತರ ಮಾತನಾಡಬೇಕು, ಅದರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಈ ಒಂದು ಪೀಠದಿಂದ ಮಕ್ಕಳಿಗೆ ಕಲಿಲಿಕ್ಕೆ ತುಂಬಾ ಸಿಗುತ್ತೆ. ಅದೇ ರೀತಿ ಸಾಮಾನ್ಯ ನಾಗರಿಕರಿಗೆ ಸಹ ಹೋಗಿ ಅಬ್ಸರ್ವ್ ಮಾಡಬಹುದು ಒಂದು ಹೈಕೋರ್ಟ್ ಅಲ್ಲಿ ಯಾವ ತರ ಆಗ್ತಾ ಇರುತ್ತೆ, ಅವರ ಕೇಸ್ ಯಾವ ತರ ಇದೆ, ಅದರ ಬಗ್ಗೆ ಐಡಿಯಾ ಸಿಗುತ್ತೆ. ಸೊ ಪ್ರಮುಖವಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗ್ಲಿಕ್ಕಿದೆ. ಪ್ರಮುಖವಾಗಿ ಕರಾವಳಿಯಲ್ಲಿ 2,500 ಕಾನೂನು ವಿದ್ಯಾರ್ಥಿಗಳು ಇದ್ದಾರೆ. ಸೊ ಇವರ ಒಂದು ಬೆನಿಫಿಟ್ಗೋಸ್ಕರ ಈ ಒಂದು ಕಾನೂನು ಏನು ನಾವು ಹೋರಾಟ ಮಾಡ್ತಿದ್ವಿ ಹೈಕೋರ್ಟ್ ಪೀಠ ಇಲ್ಲಿ ಆಗ್ಬೇಕಂತ ನನ್ನ ವಿನಂತಿ. ಧನ್ಯವಾದ. ನಾವು ಕರಾವಳಿ ಕರ್ನಾಟಕ ಭಾಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಆಗಬೇಕು ಅನ್ನೋದು ನಮ್ಮ ಈ ಭಾಗದಲ್ಲಿ ಬಹಳಷ್ಟು ವ್ಯಾಜ್ಯಗಳು, ಸಿವಿಲ್ ವ್ಯಾಜ್ಯಗಳು ಇರ್ಬೋದು ಅಥವಾ CRZಗೆ ಸಂಬಂಧಪಟ್ಟ ವ್ಯಾಜ್ಯಗಳು ಇರ್ಬೋದು, ಇದೆಲ್ಲವನ್ನ ಪರಿಹಾರಕ್ಕಾಗಿ ನ್ಯಾಯಕ್ಕಾಗಿ ನಾವು ಬೆಂಗಳೂರನ್ನ ಅವಲಂಬಿಸಬೇಕಾಗಿರುವಂಥದ್ದು ನಮಗೆ ಎಲ್ಲರೂ ಗೊತ್ತಿರುವಂಥದ್ದು. ಸೊ ಹಾಗಾಗಿ ನಾವು ಇಲ್ಲಿನ ಕೇಸ್ಗಳನ್ನು ಹಿಡ್ಕೊಂಡು ನಾವು ಪ್ರಯಾಣಿಸಬೇಕಾದಂಥ ದೂರ ಮತ್ತೆ ಖರ್ಚು ವೆಚ್ಚಗಳು ಇದೆಲ್ಲವನ್ನ ಗಮನಿಸಿದ್ರೆ ಈಗ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂದಾಗೆ ನಮಗೆ ಆದಷ್ಟು ಬೇಗ ನ್ಯಾಯ ನಮ್ಮ ವ್ಯಾಜ್ಯಗಳಿಗೆ ಸಿಕ್ಕಿದ್ರೆ ಒಳ್ಳೇದು. ಇಲ್ಲಿ ಹತ್ತಿರದಲ್ಲಿ ಸಿಗಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಹಾಗಾಗಿ ಈ ಭಾಗದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಎಲ್ಲಿಯಾದ್ರೂ ಉಡುಪಿ ಅಥವಾ ಮಂಗಳೂರಲ್ಲಿ ಎಲ್ಲಿಯಾದ್ರೂ ಕೂಡ ಒಂದು ಹೈಕೋರ್ಟ್ನ ಒಂದು ಸಂಚಾರಿ ಪೀಠ ರಚನೆ ಆಗಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ. ಎಷ್ಟು ಕರಾವಳಿ ಭಾಗದಲ್ಲಿ ಸುಮಾರು ಈಗ ನಮ್ಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಕಾಲೇಜುಗಳು ಎಷ್ಟಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಒಂದಿದೆ, ಉಡುಪಿ ಜಿಲ್ಲೆಯಲ್ಲಿ ಒಂದು ವೈಕುಂಠಪುರ ಇದೆ. ಉಡುಪಿ ಜಿಲ್ಲೆಯಲ್ಲಿ 2ನೇ ಕಾಲೇಜು ನಮ್ಮ ಕುಂದಾಪುರ ಕಾಲೇಜ್, ಮತ್ತೆಲ್ಲೂ ಮಲೆನಾಡು ಭಾಗದಲ್ಲಿ ಮತ್ತೆ ಮಂಗಳೂರು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಕರಾವಳಿಗೆ ಪೀಠ ಬೇಕಂತ ಅಡಿಕೆಗಳು ಯಾಕೆ ಬೇಕು ಅಂತ. ಕರಾವಳಿಯಲ್ಲಿ ಒಂದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸುಮಾರು 450 ಕಿಲೋಮೀಟರ್ ದೂರ ಹೋಗ್ಬೇಕು. ಪ್ರಯಾಣದ ವೆಚ್ಚ, ಖರ್ಚು ವೆಚ್ಚ, ಕಕ್ಷಿದಾರಿಗೆ ತೊಂದರೆ ಆಗ್ತದೆ. ಈ ಭಾಗದಲ್ಲಿ ಬೇಕು ಅಂತ ಹೇಳೋದು ಮುಖ್ಯ ವಿಚಾರ. ಆನಂತರ ನಮಗೆ ಇಲ್ಲಿ ಬಹಳಷ್ಟು ಮಂದಿ ಲಾ ಸ್ಟೂಡೆಂಟ್ಸ್ ಇದ್ದಾರೆ. ಅವರು ಮುಂದೆ ವಕೀಲರಾದವಾಗ ಎಲ್ಲೆಲ್ಲೋ ಹೋಗೋದಕ್ಕಿಂತ ಇಲ್ಲೇ ಒಂದು ಹೈಕೋರ್ಟ್ ಪೀಠ ಇದ್ರೆ ಅವರು ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಇದು ಮಾಡಲಿಕ್ಕೆ ಪ್ರಯೋಜನ ಆಗ್ತದೆ ಅನ್ನುವಂಥದ್ದು 2ನೇದು. 3ನೇದು ಇಲ್ಲಿಯ ಜನಪ್ರತಿನಿಧಿಗಳು ಒಟ್ಟಾಗಬೇಕು. ಹಾಗೇನೆ ನಮ್ಮ ವಕೀಲರು ಪ್ರತಿಯೊಂದು ವಕೀಲರ ಸಂಘದವರು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಬೇಕು. ಅದೇ ರೀತಿಯಲ್ಲಿ ಸಾರ್ವಜನಿಕರು ಸಹ, ಯಾಕಂದ್ರೆ ಕೇಸು ಯಾರಿಗೆ ಸಂಬಂಧಪಟ್ಟದ್ದು ಸಾರ್ವಜನಿಕರು. ಅವರಿಗೆ ಬೆಂಗಳೂರಿಗೆ ಹೋಗೋದು ದೂರ ಆದ್ರಿಂದ ಮತ್ತು ಖರ್ಚು ವೆಚ್ಚಗಳು ಜಾಸ್ತಿ ಆಗೋದ್ರಿಂದ ಇಲ್ಲಿ ಬಹಳಷ್ಟು ಪ್ರಕರಣಗಳು ಇರುವುದರಿಂದ ಇಲ್ಲೇ ಆದರೆ ಅನುಕೂಲ ಅನ್ನುವಂಥದ್ದು ಕಕ್ಷಿದಾರರದ್ದು ಸಹ ಅನಿಸಿಕೆ. ಮತ್ತೆ ನಮಗೆ ಇಲ್ಲಿ ಈಗ ಮಂಗಳೂರಿನಲ್ಲೇ ಆಗಬೇಕು, ಉಡುಪಿಯಲ್ಲೇ ಆಗಬೇಕು, ಉತ್ತರ ಕನ್ನಡದಲ್ಲೇ ಆಗಬೇಕು ಅಂತಲ್ಲ. ಈ 3 ಜಿಲ್ಲೆಗಳಿಗೆ ಅನುಕೂಲವಾಗುವಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಈ ಭಾಗದಲ್ಲಿ ಮಾಡಿದರೆ ಈ ಭಾಗದ ಜನರ ಬಹಳಷ್ಟು ದಿನಗಳ ಹೋರಾಟಕ್ಕೆ ಒಂದು ಫಲ ಸಿಕ್ಕಿದಾಗೆ ಆಗ್ತದೆ. ಸರ್ಕಾರ ಸಹ ಈ ಸಂದರ್ಭದಲ್ಲಿ ಕರಾವಳಿಯ ಸುಮಾರು 350 ಕಿಲೋಮೀಟರ್ ಭಾಗದ ಒಂದು ವ್ಯವಸ್ಥೆ ಏನಿದೆಯೋ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ
ಈಗಾಗಲೇ ನಿರ್ಧಾರ ತಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠ ಆಗುವುದು ಸಹ ಈ ಭಾಗದ ಒಂದು ಅಭಿವೃದ್ಧಿ ಆಗಿರುತ್ತದೆ. ಆದ್ರಿಂದ ಮೊದಲಿನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಆಗಲೇ ಅದಕ್ಕೆ ಒಪ್ಪಿಗೆ ಕೊಟ್ಟು ಒಂದು ಲೆಟರ್ ಸಹ ಕೊಟ್ಟಿದ್ದಾರೆ. ಈಗ ಹೊಸ ಮುಖ್ಯಮಂತ್ರಿಗಳು ಸಹ ಖಂಡಿತವಾಗಿ ಹಸಿರು ನಿಶಾನೆಯನ್ನು ತೋರ್ತಾರೆ. ಆಮೇಲೆ ಈ ಭಾಗದ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹಾಗೆ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವಂಥ ನಜೀರ್ ಅಹಮದ್ ಸಾಹೇಬರು ಸಹ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಹೋರಾಟವನ್ನು ಮಂಗಳೂರಿನವರು ತಗೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಉಡುಪಿ ಜಿಲ್ಲೆಯಲ್ಲಿ ಸಹ ಈ ಹೋರಾಟ ಆಗ್ತಾ ಇದೆ. ನಾನು ಈ ಭಾಗದ ಬಾರ್ ಕೌನ್ಸಿಲ್ ಮೆಂಬರ್ ಆಗಿ ಇಲ್ಲಿಯ ಜನರ ಒಂದು ಏನು ಭಾವನೆಗಳಿದೆಯೋ ಅದಕ್ಕೆ ಸ್ಪಂದಿಸುವುದು ನನ್ನ ಕರ್ತವ್ಯ. ಹಾಗೆ ನಾನು ಬಾರ್ ಕೌನ್ಸಿಲ್ ಚುನಾವಣೆಯಲ್ಲಿ ಸಹ ನನ್ನ ಮ್ಯಾನಿಫೆಸ್ಟೋದಲ್ಲಿ ಈ ಭಾಗಕ್ಕೆ ಸಂಚಾರಿ ಹೈಕೋರ್ಟ್ ಪೀಠವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಹಿಂದೆ ಹೇಳಿದ್ದೆ. ಅಲ್ಲದೆ ಇದು ನನ್ನ ಕರ್ತವ್ಯ ಸಹ ಹೌದು. ಆ ದಿಸೆಯಲ್ಲಿ ನಾವು ಇವತ್ತು ಸಭೆಗೆ ಬರಲಿಕ್ಕೆ ಹೇಳಿದ್ರು. ನಾನು ಖಂಡಿತವಾಗಿ ನಿಮ್ಮೊಂದಿಗೆ ಇರ್ತೀನಿ. ಹಾಗೆ ನಾವು 3 ಜಿಲ್ಲೆಯ ಜನಪ್ರತಿನಿಧಿಗಳನ್ನು, 3 ಜಿಲ್ಲೆಯ ಎಲ್ಲ ವಕೀಲರ ಸಂಘದವರನ್ನ, 3 ಜಿಲ್ಲೆಯ ಸಂಘ ಸಂಸ್ಥೆಗಳು ಯಾರಿಗೆ ಹೈಕೋರ್ಟಿನ ಅಗತ್ಯ ಇದೆ ಅವರನ್ನ ಸಂಪರ್ಕ ಮಾಡಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಕ್ಕೊರಲಿನಿಂದ ಸಂಚಾರಿ ಪೀಠ ಬೇಕು ಅಂತ ಹೇಳಿ, ಯಾಕೆ ಬೇಕು ಅನ್ನೋದ್ರ ಬಗ್ಗೆ, ಇಲ್ಲಿಯ ಕೇಸ್ಗಳು, ಇಲ್ಲಿಯ ಭೌಗೋಳಿಕ ಸ್ಥಿತಿ, ಇವೆಲ್ಲದರ ಬಗ್ಗೆ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದು ಅಲ್ಲಿ ಒಂದು ಸಂಚಾರಿ ಪೀಠ ಇಲ್ಲಿ ಬೇಕು ಅನ್ನುವ ಬಗ್ಗೆ ಅವ್ರ ಗಮನಕ್ಕೆ ತಂದಾವಾಗ ಅವರು ಅದಕ್ಕೆ ಖಂಡಿತವಾಗಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಇವತ್ತು ನಾವು ಇಲ್ಲಿ ಹೈಕೋರ್ಟ್ ಪೀಠ, ಕರಾವಳಿಗೆ ಹೈಕೋರ್ಟ್ ಪೀಠ ಬೇಕು, ಒಂದು ಹೈಕೋರ್ಟ್ ಆಗಬೇಕಂತ ಆಗ್ರಹಕ್ಕಾಗಿ ಸಭೆ ಸೇರಿದ್ದೇವೆ. ಅದಕ್ಕಾಗಿ ಬಂದಿದ್ದೇವೆ. ಇದು ಅತಿ ಮುಖ್ಯವಾದ್ದು. ಇದಂದ್ರೆ ನಮ್ಮ 2 ಜಿಲ್ಲೆ, ಅಂದ್ರೆ 3 ಜಿಲ್ಲೆ, ಕರಾವಳಿ ಎಲ್ಲ ಜಿಲ್ಲೆಯವರು, ಈಗಿನ ಕೇಸ್ ಇರುವವರು ಎಲ್ಲ ಹೈಕೋರ್ಟ್ಗೆ ಬೆಂಗಳೂರಿಗೆ ಹೋಗಬೇಕು. ತುಂಬಾ ಖರ್ಚಾಗುತ್ತೆ. ಅಲ್ಲಿನ 2-3 ದಿನ ನಮಗೆ ಬೇಕಾಗುತ್ತೆ. ಬಟ್ ಕರಾವಳಿ ಎಲ್ಲ ಆಗಿದ್ರೆ ಇದೆಲ್ಲ ಒಂದೇ ದಿನದಲ್ಲಿ ಆಗ್ಬೋದು. ಖರ್ಚು ಕಡಿಮೆ ಆಗುತ್ತೆ, ಎಲ್ರಿಗೂ ಸಹಾಯವಾಗುತ್ತೆ. ಕರಾವಳಿ ಜಿಲ್ಲೆ ಅಂದ್ರೆ ನಮ್ದು ಉತ್ತರ ಕನ್ನಡ, ಉಡುಪಿ ಮತ್ತು ಮಂಗಳೂರು. 10 ಜಿಲ್ಲೆಗಳಿಗೂ ಕೂಡ, ಕೊಡಗು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಇವರೆಲ್ಲ ಎಲ್ರಿಗೂ ಇದಕ್ಕೆ ತಾಗಿರುವ ತಾಲೂಕುಗಳಿಗೆ ಇದೊಂದು ಸಹಕಾರಿಯಾಗುತ್ತೆ. ಮತ್ತು ನಮಗೆ ಇದು ಬೇಕೆಂದ್ರೆ ಗುಲ್ಬರ್ಗ ಕೊಟ್ಟಿದ್ದಾರೆ ಮತ್ತು ಧಾರವಾಡ ಪೀಠ ಇದೆ. ಅದೇ ರೀತಿ ಕರಾವಳಿಗೆ ಒಂದು ಪೀಠ ಬೇಕು ಅಂತ ಆಗ್ರಹಿಸ್ತಾರೆ. ಇವತ್ತು ನಮ್ಮ ಕರಾವಳಿಯ ದಶಕಗಳ ಹಿಂದಿನಿಂದಲೂ ಮಾಡಿಕೊಂಡಂತಹ ಒಂದು ಬೇಡಿಕೆ ಅಂತ ಹೇಳಿದ್ರೆ ಈ ನಮ್ಮ ಭಾಗಕ್ಕೆ ಹೈಕೋರ್ಟ್ ಪೀಠದ ಒಂದು ಸ್ಥಾಪನೆ ಆಗ್ಬೇಕಂತಕ್ಕಂಥದ್ದು. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಧಾರವಾಡದಲ್ಲಿ ಹಾಗೂ ಕಲಬುರಗಿಯಲ್ಲಿ ಪೀಠಗಳ ಸ್ಥಾಪನೆಯನ್ನ 2008ರಲ್ಲಿ ಆದೇಶದ ಮೂಲಕ ಮಾಡಿ ಮೊದಲಿಗೆ ಅಲ್ಲಿ ಸಂಚಾರಿ ಪೀಠವನ್ನ ಮಾಡಿ, ಇದೀಗ ಕೆಲವು ವರ್ಷಗಳ ಹಿಂದೆ ಇದನ್ನು ಒಂದು ಪರ್ಮನೆಂಟ್ ಪೀಠವನ್ನಾಗಿ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಅಲ್ಲಿನ ಅನುಭವವನ್ನು ಹೇಳಬೇಕಂತಾದ್ರೆ ಅಲ್ಲಿ ಸುಮಾರು 20,000 ಇದ್ದಂಥ ಪ್ರಕರಣಗಳು ಇದೀಗ 60,000ಕ್ಕೂ ಹೆಚ್ಚಾಗಿ ವೃದ್ಧಿ ಆಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಕರಾವಳಿಯ ಭಾಗದಲ್ಲಿ ಅನೇಕ ಭೂವ್ಯಾಜ್ಯಗಳು, CRZ ಸಮಸ್ಯೆ, ಮೀನುಗಾರರ ಸಮಸ್ಯೆ, ಇನ್ನೂ ಅನೇಕ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ವಿದ್ಯಾರ್ಥಿಗಳ ಸಮಸ್ಯೆ, ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿದೆ. ಆದ್ದರಿಂದ ಹೆಚ್ಚಿನ ಪ್ರಕರಣಗಳು ಕೂಡ ನಮ್ಮ ಹೈಕೋರ್ಟ್ನಲ್ಲಿ ಇವತ್ತು ನಮ್ಮ ಕರಾವಳಿ ಭಾಗದಿಂದ ಇದೆ. ಸುಮಾರು 20-25% ಅಥವಾ 30%ದಷ್ಟು ಪ್ರಕರಣಗಳು ಕೂಡ ನಮ್ಮ ಹೈಕೋರ್ಟ್ನಲ್ಲಿ ಇವತ್ತು ಇತ್ಯರ್ಥಕ್ಕೆ ಬಾಕಿ ಇದೆ. ಮತ್ತೆ ಹೈಕೋರ್ಟ್ನಲ್ಲಿ ಇವತ್ತು ಲಕ್ಷಾಂತರ ಪ್ರಕರಣಗಳು ಇರೋದ್ರಿಂದ ಅಲ್ಲಿ ಬಹಳ ದೊಡ್ಡ ಒತ್ತಡ ಕೂಡ ನಮ್ಮ ಹೈಕೋರ್ಟ್ನ ಮೇಲಿದೆ, ಬೆಂಗಳೂರಿನ ಪೀಠದ ಮೇಲೆ. ಅದು ಕೂಡ ಕಡಿಮೆ ಆಗ್ತದೆ ಇಲ್ಲಿ ಒಂದು ಪೀಠದ ಸ್ಥಾಪನೆಯ ಮೂಲಕ. ಅದರಿಂದ ನಮ್ಮ ಕರಾವಳಿಗರ ಇದೊಂದು ನ್ಯಾಯೋಚಿತ ಬೇಡಿಕೆಯಾದಂತಹ ಹೈಕೋರ್ಟ್ ಪೀಠವನ್ನು ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ ಮುಖ್ಯ ನ್ಯಾಯಾಧೀಶರಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಎಲ್ಲರೂ ಮನಗಂಡು ಇಲ್ಲಿ ಒಂದು ಕರಾವಳಿ ಹೈಕೋರ್ಟ್ ಪೀಠವನ್ನು ಅತಿ ಶೀಘ್ರದಲ್ಲಿ ಸ್ಥಾಪನೆ ಮಾಡಿದ್ರೆ ಜನರ ಬಾಗಿಲಿಗೆ ನ್ಯಾಯ ಅಂತಕ್ಕಂಥ ಒಂದು ಏನು ಘೋಷಣೆ ನಮ್ಮ ಸಂವಿಧಾನದಲ್ಲಿದೆ, ಆ ಆಶಯಗಳಿಗೆ ತಕ್ಕಂತೆ ಇಲ್ಲಿ ಒಂದು ಹೈಕೋರ್ಟ್ ಪೀಠ ಸ್ಥಾಪನೆ ಆದ್ರೆ ಜನಸಾಮಾನ್ಯರಿಗೂ ಕೂಡ ನ್ಯಾಯವನ್ನ ಪಡೆಯತಕ್ಕಂಥ ಅವಕಾಶ ಸಿಗ್ತದೆ. ಅದರಿಂದ ಈ ಒಂದು ಅವಕಾಶವನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಬಂಧಿತ ಜನರು ಕೆಲಸವನ್ನ ಮಾಡ್ಬೇಕಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ಮೂಲಕ ನಾವು ಮಾಡಿದ್ದೇವೆ. ಈ ಒಂದು ಹಕ್ಕೊತ್ತಾಯ ಸಭೆಯ ನಂತರದ ದಿನಗಳಲ್ಲಿ ನಾವು ಮನವಿಗಳನ್ನ ನಮ್ಮ ಸಂಬಂಧಿತ ಇಲಾಖೆಗಳಿಗೆ ಅಥವಾ ಮುಖ್ಯ ನ್ಯಾಯಾಧೀಶರಿಗೆ ಕೊಡೋರಿದ್ದೇವೆ. ಆ ನಂತರವೂ ಕೂಡ ಈ ಬೇಡಿಕೆ ಅತಿ ಶೀಘ್ರದಲ್ಲಿ ಈಡೇರದಿದ್ರೆ ನಾವು ಮುಂದಿನ ಹಂತದಲ್ಲಿ ಇದನ್ನ ತೀವ್ರವಾಗಿ ನಮ್ಮ ಆಂದೋಲನವನ್ನ ರೂಪಿಸ್ತೇವೆ.
ಹಾಗೆ ಜನಸಾಮಾನ್ಯರೆಲ್ಲರೂ ಕೂಡ ಇದರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕರಾವಳಿಯ ನ್ಯಾಯೋಚಿತ ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಬೇಕು ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಎಷ್ಟು ಸಮಯದಿಂದ ಇದು ಕೇಳಿ ಬರ್ತಾ ಇದೆ ಕರಾವಳಿ? ಕೂಗು ಅನೇಕ ವರ್ಷ ಅಂದ್ರೆ ಒಂದು 10-15 ವರ್ಷಗಳ ಹಿಂದೆಯೂ ಕೂಡ ಈ ಒಂದು ಕೂಗಿತ್ತು. ನಂತರ ಅದೊಂದು ಸ್ವಲ್ಪ ತೆರೆಮರೆಗೆ ಹೋಗಿತ್ತು. ಈಗ ಮತ್ತೆ ಇತ್ತೀಚಿನ ಒಂದು ನಮ್ಮ ಕಳೆದ 1 ವರ್ಷದಿಂದ ಮತ್ತೆ ಈ ಕೂಗು ಎದ್ದಿದೆ. ಇವತ್ತು ಬೆಂಗಳೂರು ಅತಿ ಒಂದು ವಾಹನ ದಟ್ಟಣೆ ಇರ್ಬೋದು ಅಥವಾ ಬೇರೆ ದಟ್ಟಣೆಯ ಪ್ರದೇಶವಾಗಿರೋದ್ರಿಂದ ಬೆಂಗಳೂರಿನ ಹೊರಗೆ ಕೂಡ ಒಂದು ರೀತಿಯಲ್ಲಿ ಈ ರೀತಿಯಾದಂತಹ ಪೀಠಗಳ ಅವಶ್ಯಕತೆ ತುಂಬಾ ಇದೆ. ಅದರಿಂದ ಈ ಪೀಠಗಳ ಅವಶ್ಯಕತೆಯನ್ನ ಮನಗಂಡು ಜನರ ಬಾಗಿಲಿಗೆ ಒಂದು ನ್ಯಾಯ ಒದಗಿಸುವ ವ್ಯವಸ್ಥೆ ಸೃಷ್ಟಿ ಆಗ್ಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಈ ಹಕ್ಕೊತ್ತಾಯದ ಒಂದು ಪ್ರಮುಖ ಅಂಶ ಕೂಡ ಆಗಿದೆ. ಕರಾವಳಿ ಅಂದ್ರೆ 4 ಜಿಲ್ಲೆಗಳಿದೆ. ಈಗ ವಿಶೇಷವಾಗಿ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಹಾಗೆ ಮಲೆನಾಡು ಪ್ರದೇಶಗಳು ಕೂಡ ಕರಾವಳಿಗೆ ಸೇರ್ಕೊಂಡು ಹತ್ರದಲ್ಲೇ ಇದ್ದಾವೆ. ನಮ್ಮ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಕೂಡ ಒಂದು ನಮ್ಮ ಈ ಪ್ರದೇಶದಲ್ಲಿ ಇದ್ದಾವೆ. ಸೊ ಈ ಎಲ್ಲಾ ಜಿಲ್ಲೆಗಳಿಗೂ ಅನುಕೂಲ ಆಗ್ತದೆ ಕರಾವಳಿ ಪೀಠ ಆದ್ರೆ. ಅವರಲ್ಲೂ ಕೂಡ ನಾವು ಮನವಿಯನ್ನ ಮಾಡಿದ್ದೇವೆ. ಆ ಜಿಲ್ಲೆಗಳ ನಮ್ಮ ಬೇರೆ ಬೇರೆ ವಕೀಲರುಗಳ ಸಂಘಗಳಲ್ಲಿ ಅಥವಾ ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ಜೊತೆ ನೀವು ಕೂಡ ಕೈ ಜೋಡಿಸಿ ಈ ಒಂದು ಕರಾವಳಿ ಹೈಕೋರ್ಟ್ ಪೀಠದ ಸ್ಥಾಪನೆಗೆ ನಮ್ಮ ಈ ಒಂದು ಸಮಿತಿಯ ಜೊತೆ ಹೋರಾಟದೊಟ್ಟಿಗೆ ನೀವು ಕೂಡ ಇರಬೇಕು ಅಂತಕ್ಕಂಥ ಮನವಿಯನ್ನ ಅವರಲ್ಲೂ ಕೂಡ ನಾವು ಮಾಡಿದ್ದೇವೆ. ಡಿಮ್ಯಾಂಡ್ ಇಲ್ವಾ ಇಲ್ಲೇ ಆಗ್ಬೇಕು ಮಂಗಳೂರಲ್ಲಿ? ಸ್ವಾಭಾವಿಕವಾಗಿ ಪ್ರತಿಯೊಬ್ಬರಿಗೂ ಅವರವರ ಜಿಲ್ಲೆಯಲ್ಲಿ ಒಂದು ಪೀಠ ಬಂದ್ರೆ ಒಳ್ಳೇದು ಅಂತಕ್ಕಂಥ ಭಾವನೆ ಇರ್ತದೆ. ಅದೇನು ನಮ್ಗೆ ನಮ್ಮ ಹಾಗೆ ಅದರ ವಿರೋಧ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಅಂಕಿಅಂಶಗಳ ಆಧಾರದ ಮೇಲೆ ಹೇಳೋದಾದ್ರೆ ಅಥವಾ ಒಂದು ಭೌಗೋಳಿಕವಾಗಿ ನೀವು ಚಿಂತನೆಯನ್ನು ನೋಡೋದಾದ್ರೆ ಖಂಡಿತವಾಗಿಯೂ ಅತಿ ಸೂಕ್ತ ಅದು ನಮ್ಮ ಈ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದ ಒಂದು ಮಧ್ಯ ಭಾಗದಲ್ಲಿ ಆದ್ರೆ ಅದು ಎಲ್ರಿಗೂ ಒಂದು ರೀತಿಯಲ್ಲಿ ಅನುಕೂಲ. ಯಾಕಂತಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕ ಇದೆ. ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಮಾನ ನಿಲ್ದಾಣ ಕೂಡ ನಮಗೆ ಮಂಗಳೂರಿನ ಹತ್ತಿರದಲ್ಲಿದೆ. ರೈಲ್ವೆ ಕನೆಕ್ಟಿವಿಟಿ ಕೂಡ ಕೊಂಕಣ ರೈಲ್ವೆ ಮೂಲಕ ಈ ಭಾಗಕ್ಕಿದೆ. ಅದರಿಂದ ಇಲ್ಲಿ ಎಲ್ಲಾ ಅನುಕೂಲ ಇರೋ ದೃಷ್ಟಿಯಲ್ಲಿ ಇದು ಒಂದು ಸೂಕ್ತ ಪ್ರದೇಶ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಆದ್ರೆ ಜಾಗಕ್ಕಿಂತಲೂ ಹೆಚ್ಚು ಈ ಪ್ರದೇಶಕ್ಕೆ ಒಂದು ಹೈಕೋರ್ಟ್ ಪೀಠ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಮುಖ ಒಂದು ಬೇಡಿಕೆ. ಜಾಗ ನಾವೆಲ್ಲರೂ ಎಲ್ಲಾ ರೀತಿಯಾದಂತಹ ನಮ್ಮ ಪ್ರದೇಶದ ಜನರನ್ನ ಕೂಡಿಕೊಂಡು ಎಲ್ಲಿ ಸೂಕ್ತ ಜಾಗ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಒಮ್ಮತದ ತೀರ್ಮಾನಕ್ಕೆ ಬರ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.